ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್. ಈ ವಿಡಿಯೋ ಉದ್ದೇಶ ಏನೆಂದರೆ KEA ಅಧಿಸೂಚನೆ CARDR ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಹೊರಡಿಸಿದೆ ಇಂದು. ಅದರಲ್ಲಿ ಎಷ್ಟು ಪೋಸ್ಟ್ ಇದೆ ಅಂದರೆ 1600 ಪೋಸ್ಟ್ ಇದೆ. ಆ 1600 ಪೋಸ್ಟು ಫಾರ್ ಮೇಲ್ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರೋದು. RPC 1421 ಹಾಗೂ HKಯಲ್ಲಿ 179 ಪೋಸ್ಟ್ ಇದೆ. ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಬಂದುಬಿಟ್ಟು PUC ಅಥವಾ PUC ದ್ವಿತೀಯ PUC ತತ್ಸಮಾನ ವಿದ್ಯಾರ್ಹತೆ ಯಾವುದಾದ್ರೂ ಇರ್ಬೋದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದೇ ರೀತಿ ಅರ್ಜಿ ಹಾಕಲು ಕೊನೆಯ ದಿನಾಂಕ 22/7/2026. ಅರ್ಜಿ ಆರಂಭ ದಿನಾಂಕ 22/6/2026 ಹಾಗೂ ನಿಮ್ಮ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 6ನೇ ತಾರೀಕು ಇರುತ್ತೆ. ಸೊ ಇಲ್ಲಿಂದ ನಿಮಗೆ 77 ಡೇಸ್ ಟೈಮ್ ಇರುತ್ತೆ. ಕರೆಕ್ಟಾಗಿ ಪ್ರಿಪೇರ್ ಆಗ್ರಿ. ಓಕೆ, ಇದು 2 ವಾರಗಳ ಹಿಂದೆ RPC ಸಿವಿಲಿಂದು ನೋಟಿಫಿಕೇಶನ್ ಆಗಿತ್ತು. ಅಲ್ಲಿ 3991 ಪೋಸ್ಟ್ ಇದ್ವು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಅದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಡಿಸ್ಕ್ರಿಪ್ಷನ್ದಲ್ಲಿ ನಿಮಗೆ ಕೊಡ್ತೀವಿ. ಆ ಲಿಂಕ್ನ ಯೂಸ್ ಮಾಡಿ ಹಾಗೂ ಅರ್ಜಿಯನ್ನು ಅಪ್ಲೈ ಮಾಡಿರಿ. ನೀವು ಆ ಎಕ್ಸಾಮ್ August 2, 2026. ಲಾಸ್ಟ್ ಡೇಟ್ ಬಂದುಬಿಟ್ಟು 3/7/2026 ಇದೆ. ಭಾಳ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲು ಪ್ರಾಬ್ಲಮ್ ಆಗ್ತಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮನವಿ ಮಾಡಿದ KEAಗೆ ಮೇ ಬಿ ಅವರು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡ್ಬೋದು. ನೋಡೋಣ, ಅಫಿಷಿಯಲ್ ಅಪ್ಡೇಟ್ ಬಂದರೆ ನಾವು ಅದನ್ನ ಅಪ್ಡೇಟ್ ಮಾಡ್ತೀವಿ. ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಲೂ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ನೋಡಿ ನೀವು ಅರ್ಜಿ ಹಾಕಬಹುದು. ಭಾಳ ಅಂದರೆ 10 to 15 ಮಿನಿಟ್ಸ್. ಬಟ್ KEA ವೆಬ್ಸೈಟಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಹಲವು ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ತೊಂದರೆ ಆಗುತ್ತಿದೆ. ಓಕೆ, ಹೀಗೆ ಬಂದುಬಿಟ್ರೆ ನೋಡಿರಿ, ನೇಮಕಾತಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CARDR 2026 RPC ಉಳಿಕೆ ಮೂಲಕ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಎರಡೂ ಪಬ್ಲಿಷ್ ಆಗಿದೆ. 2 ನೋಟಿಫಿಕೇಶನ್ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ವಾಟ್ಸಪ್ಪಲ್ಲಿ. ಈಗ ಟೆಲಿಗ್ರಾಮ್ ಬ್ಯಾನ್ ಆಗಿರೋದ್ರಿಂದ ಟೆಂಪ್ರವರಿ. ಸೊ ಈ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಆಗಿದೆ. ನೋಡಿ, ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಇದನ್ನು ಅಧಿಸೂಚನೆ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟಾಗಿ ಓದ್ಬೋದು. ಓಕೆ, ಹಾಗೆ PYQ ಎಕ್ಸಾಮ್ ಗೈಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿರಿ. ಯಾಕಂದರೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸು ನೋಡ್ರಿ, ರೀಸೆಂಟಾಗಿ ನಡೆದಿರುವ CARDR ಆಗಲಿ 2024 ಮತ್ತು 2023 ನಡೆದಿರುವ ಎಲ್ಲ PC ಪೇಪರ್ಸ್ ಹಾಗೂ ರೀಸೆಂಟಾಗಿ KEA ನಡೆಸ್ತಿರೋದ್ರಿಂದ KEAಯಿಂದ ಆಗಿರುವ PUC 10+2 ಲೆವೆಲ್ ಎಲ್ಲ ಪೇಪರ್ಸನ್ನು ನಾವು ನಿಮಗೋಸ್ಕರ ಅಪ್ಲೋಡ್ ಮಾಡಿಟ್ಟಿದ್ದೀವಿ. ಜಸ್ಟ್ ಹೋಗಿ ಪ್ರಿಂಟ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿರಿ. PYQs ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು PYQ ಎಕ್ಸಾಮ್ ಗೈಡ್ ಚಾನಲ್ ಜಾಯ್ನ್ ಆಗಬೇಕು. ಆಗ ನಾವು ಕಲ್ಯಾಣ ಕರ್ನಾಟಕ ಹಾಗೂ RPC ಇದು ಅಧಿಸೂಚನೆಯಲ್ಲಿ ಎಷ್ಟು ಪೋಸ್ಟ್ ಇದೆ ಏನು ಡೀಟೇಲಾಗಿ ನೋಡ್ಕೊತ ಹೋಗೋಣ. ಈಗ ನೋಡಿರಿ, ಇಲ್ಲಿ RPCಯಲ್ಲಿ 1421 ಪೋಸ್ಟ್ ಇದೆ, ಅದು ಪುರುಷರಿಗೆ. ಹಾಗೆ 179 ಪೋಸ್ಟ್ ಇದೆ ಪುರುಷರಿಗೆ, ಅದು ಕಲ್ಯಾಣ ಕರ್ನಾಟಕ ರೀಜನಲ್ಲಿ. ಅವ್ರದ್ದು ವೇತನ ಶ್ರೇಣಿ ಬಂದುಬಿಟ್ಟು 37,500ರಿಂದ 76,100 ಮಟ್ಟ. ಹಾಗೆ ಇಲ್ಲಿ ನೋಡಿರಿ, ಗಮನಿಸಿ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಣೆ ಪ್ರತ್ಯೇಕವಾಗಿ ಇನ್ನೂ ಪ್ರಕಟಣೆ ಆಗಿಲ್ಲ. ಆದಟೆ ನಾವು ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ನೀವು ಅಲ್ಲಿ ಹೋಗಿ ನೋಡ್ಬೋದು, ಇಲ್ಲ KEA ವೆಬ್ಸೈಟಲ್ಲಿ ನೋಡ್ಬೋದು. ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಕೊಟ್ಟಿದ್ದಾರೆ. PUC ಹಾಗೂ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, CBSE ಆಗಲಿ ICIC 12th ಪರೀಕ್ಷೆ, ರಾಜ್ಯ ಸರ್ಕಾರದಿಂದ 12th ಪರೀಕ್ಷೆ ಆಗಲಿ, ಓಪನ್ ಸ್ಕೂಲಿಂಗಿಂದ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಅಥವಾ NIOCಯ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ನೋಡಿ, ಇವು ನೋಡ್ಕೊರಿ, ಎಲ್ಲ ಇದೆ, ಕರೆಕ್ಟಾಗಿ ನೋಡ್ಕೊರಿ. ಇವು ಎಲ್ಲ ಶೈಕ್ಷಣಿಕ ವಿದ್ಯಾರ್ಥಿ ಇದ್ದರು ಅಪ್ಲಿಕೇಶನ್ ಹಾಕ್ಬೋದು. ಬರೀ ಶೈಕ್ಷಣಿಕ ವಿದ್ಯಾರ್ಥಿ ಅಲ್ಲ, ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡು ಬೇಕಾಗುತ್ತೆ. ನೋಡಿರಿ, ಪುರುಷರಿಗೆ ಹಾಗೂ ಮಾಜಿ ಸೈನಿಕರಿಗೆ 160 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಅದೇ ಸುತ್ತಳತೆ 86 ಸೆಂಟಿಮೀಟರ್, ಕನಿಷ್ಠ ವಿತರಣೆ 5 ಸೆಂಟಿಮೀಟರ್. ಇದೇ ಇರುತ್ತೆ. ಇಲ್ಲಿ ಟ್ರೈಬಲ್ಸಿಗೆ, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸವರು ಬುಡಕಟ್ಟು ಪುರುಷರಿಗೆ ಅವರಿಗೆ ಹೈಟ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಹಾಗೂ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಇರುತ್ತೆ. ಇದನ್ನು ನೋಡಿ ನೀವು ಅಪ್ಲೈ ಮಾಡ್ಬೋದು. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು. ನೆಕ್ಸ್ಟ್ ಬಂದುಬಿಟ್ಟು ವಯೋಮಿತಿ, ಏಜಿಗೆ ಬಂದ್ವಿ ಅಂದರೆ ನೋಡಿರಿ, ಇರುವುದು ಈಗ 5 years ಏಜ್ ರಿಲ್ಯಾಕ್ಸೇಷನ್ ಗೌರ್ಮೆಂಟ್ ಕೊಟ್ಟಿರೋದ್ರಿಂದ ಈಗ ಸದ್ಯ ಸಾಮಾನ್ಯ GM ಕ್ಯಾಂಡಿಡೇಟ್ಸಿಗೆ 33 ವರ್ಷ ಇದೆ. ಹಾಗೆ ಇನ್ನುಳಿದಾಗ ಇತರೆ ಕ್ಯಾಟಗರಿ 35 ವರ್ಷ ಇದೆ. ಹಾಗೆ ಬುಡಕಟ್ಟು ಜನಾಂಗ 38 ವರ್ಷ ಇದೆ. ಇದು ಮಾಜಿ ಸೈನಿಕರದ್ದು ನೀವು ಓದ್ಕೊಳ್ಳಿ. ಅವ್ರ ಸೇವೆ ಎಷ್ಟು ಮಾಡಿರ್ತಾರೆ ಅದನ್ನು ಮೈನಸ್ ಹಾಕಿ 3 ವರ್ಷ ರಿಯಾಯಿತಿ ಕೊಟ್ಟಿರ್ತಾರೆ. ಇದು ಎಕ್ಸ್ ಸರ್ವಿಸ್ ಮ್ಯಾನರಿ. ಹಾಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅಂದರೆ CET online karnataka.government.in KEA ವೆಬ್ಸೈಟಲ್ಲಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಅಂದರೆ 22/6/2026 ಎಂಡ್ ಆಗೋದು 22/7/2026ಗೆ. ಹಾಗೆ ಎಷ್ಟು ಫೀಸ್ ಇದೆ ಅಂದರೆ 750 ರೂಪೀಸ್ ಇದೆ ಸಾಮಾನ್ಯ ಅರ್ಹತೆ ಮತ್ತು ಇತರರಿಗೆ. ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಪ್ರವರ್ಗ 1 ಮಾಜಿ ಸೈನಿಕರಿಗೆ 500 ರೂಪಾಯಿ ಇದೆ. ಇದು ಫೀಸು.
ಬಂದು ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು ಸೇಮ್ ಪಿ ಸಿ ಸಿವಿಲ್ದು ಏನಿತ್ತು ಅದೇ ಥರ ಸೇಮ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕರ್ಸ್. ಸಾಮಾನ್ಯ ವಿಜ್ಞಾನ, ಜ್ಞಾನ ಹಾಗೂ ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡು ಸಾಮಾನ್ಯ ಅಧ್ಯಯನ. 1.5 ತಾಸು ಟೈಮ್ ಇರುತ್ತೆ. ನೋಡಿಲ್ಲಿ ನಿಮಗೆ ಹೆಚ್ ಕೆ ನಾನ್ ಹೆಚ್ ಕೆ ಎರಡೂ ಎಕ್ಸಾಮ್ ಒಂದೇ ಡೇ ಇದೆ. ಮಾರ್ನಿಂಗ್ ನಿಮಗೆ ಆರ್ ಪಿ ಸಿದು ಇರುತ್ತೆ, ಆಫ್ಟರ್ನೂನ್ ನಿಮಗೆ ಹೆಚ್ ಕೆದಿರುತ್ತೆ ಅಷ್ಟೇ. ಅದು ಯಾವಾಗ 6/9/2026. ಸೊ ಇಲ್ಲಿಂದ ನಿಮಗೆ ರಫ್ಲಿ 77 ಡೇಸ್ ಟೈಮ್ ಇದೆ. ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಇದರಲ್ಲಿ ನೆಗೆಟಿವ್ ಇರುತ್ತಾ? ಹಾಂ, ಎಸ್ ಇರುತ್ತೆ ನೆಗೆಟಿವ್. ಮತ್ತು 5 ಆಪ್ಷನ್ಸ್ ಇರುತ್ತೆ ಕೆ ಎದಲ್ಲಿ. ಈ ಹೊಸ ಪ್ಯಾಟ್ರನಲ್ಲಿ ABCDE. ನಿಮಗೆ ಆನ್ಸರ್ ಗೊತ್ತಿದ್ದರೆ 4ರಲ್ಲಿ ಹಾಕ್ಬೋದು, ಗೊತ್ತಿಲ್ಲ ಅಂದರೆ ಈನ ನೀವು ಬಬಲ್ ಮಾಡಲೇಬೇಕು. ಇನ್ ಕೇಸ್ ಮಾಡಲಿಲ್ಲ ಅಂದ್ರೆ ಅದು ನೆಗೆಟಿವ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಅಷ್ಟೇ, ನೀವು ಎಕ್ಸಾಮ್ ಬರೀತೀರಿ. ಎಕ್ಸಾಮ್ ಬರೆದ್ಮೇಲೆ 1:5 ಅಡಿಯಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಮತ್ತು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟಿಗೆ ಕಾಲ್ ಮಾಡ್ತಾರೆ. ಅದನ್ನು KSP ಕರ್ನಾಟಕ ಗೌರ್ಮೆಂಟ್ ಅಥವಾ CETಯಲ್ಲಿ ನಿಮಗೆ 1:5 ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ನಿಮ್ದು ಹೈಟು, ನಿಮ್ದು ಎದೆ ಸುತ್ತಳತೆ ಇವೆಲ್ಲ ಚೆಕ್ ಆಗಿ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. ಇಲ್ಲಿ ನೋಡಿ, ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ ಇರುತ್ತೆ, ಲಾಂಗ್ ಜಂಪ್, ಹೈ ಜಂಪ್ ಇರುತ್ತೆ, ಹಾಗೆ ಗುಂಡೆಸೆತ ಇರುತ್ತೆ. ಇಲ್ಲಿ ನೋಡಿರಿ ಎಷ್ಟು ನಿಮಿಷ ಏನಂತ ಫುಲ್ ಕ್ಲಿಯರ್ ಆಗಿದೆ. ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗಿರಿ. ಇದು ಎಕ್ಸ್ ಸರ್ವಿಸ್ ಮೆನಿಗೆ. ನೆಕ್ಸ್ಟು ಇದೆಲ್ಲ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಅದೇ ಥರ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದೇ ಥರ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಟೆಲಿಗ್ರಾಮ್ ಈಗ ಬ್ಯಾನ್ ಆಗಿ ಡೌನ್ ಇರೋದ್ರಿಂದ ಅಲ್ಲಿ ನೀವು ನೋಡಲು ಆಗೋಲ್ಲ. ಈಗ ನೀವು ವಾಟ್ಸಪ್ ಚಾನಲ್ ಫಾಲೋ ಮಾಡಿರಿ, ಮಾಡಿಲ್ಲ ಅಂದರೆ ಮಾಡಿರಿ. ಟೆಲಿಗ್ರಾಮ್ ಚಾನಲ್ ಇನ್ನು 2-3 ದಿವಸದಲ್ಲೇ ನೀವು ಫಾಲೋ ಮಾಡಿರಿ. ಹಾಗೂ ಅರ್ಜಿ ಸಲ್ಲಿಸೋ ವಿಧಾನ ನಾವು ಆಲ್ರೆಡಿ PC ಹಾಕಿದ್ದೀವಿ. ಪ್ರಾಬೆಬಲಿ ಇದಕ್ಕೂ ಸೇಮೇ ಇರುತ್ತೆ. ಇನ್ ಕೇಸ್ ಏನಾರೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತಂದರೆ ನಾವು ಅದನ್ನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಕೊಡ್ತೀವಿ, ಅದು ನೋಡ್ಬೋದು. ಹಾಗೆ ನೀವು PYQ ಪೇಪರ್ಸ್ನ ಅಲ್ಲಿ ಇಲ್ಲಿ ಹುಡುಕೋದು ಅವಶ್ಯಕತೆ ಇಲ್ಲ. ನಮ್ಮ ಚಾನಲಲ್ಲಿ ಆಲ್ರೆಡಿ ನಾವೆಲ್ಲ ಕಂಪೈಲ್ ಮಾಡಿ ವಿತ್ OMR ಶೀಟ್ ಹಾಕಿ ನಿಮಗೆ ಮಾಕ್ ಫಾರ್ಮೇಟಲ್ಲಿ ರೆಡಿ ಮಾಡಿದ್ವಿ. ಜಸ್ಟ್ ನೀವು ಅದನ್ನ ಪ್ರಿಂಟ್ ತೊಗೊಂಡು ಬರೆದು ಯೂಸ್ ಮಾಡಿಕೊಡ್ರಿ. ಹಾಗೆ ಇವು 3 ಚಾನಲ್ ಜಾಯ್ನ್ ಆಗಬೇಕು. ಇದು PYQ ಪೇಪರ್ಸಿಗೆ ಅಂತ. ಇದು ಇಲ್ಲಿ ನಿಮಗೆ ಎಕ್ಸಾಮ್ ಅಪ್ಡೇಟ್ಸ್ ಆಗಲಿ, ಡೇಟ್ಸ್ ಏನಾರು ಚೇಂಜ್ ಆದರೆ, ಅಪ್ಲಿಕೇಶನ್ ಡೇಟ್ ಏನಾರು ಆದರೆ ಅಪ್ಡೇಟ್ ಸಿಗ್ತಿರುತ್ತೆ. ಹಾಗೆ GK ಫ್ಯಾಕ್ಟ್ಸ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದರಲ್ಲಿ ಇರುತ್ತೆ. ಮತ್ತು ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸು. ಈಗ ಟೆಲಿಗ್ರಾಮ್ ಬ್ಯಾನ್ ಆಗೋಕ್ಕೆ ವಾಟ್ಸಪ್ ಚಾನಲ್ ಅಲ್ಲಿ ನಾವೆಲ್ಲ ಅಪ್ಡೇಟ್ಸ್ ಕೊಡ್ತಿದ್ದೀವಿ. ಸೊ ಎರಡರದ್ದು ಚಾನಲ್ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು.